Hello everyone, welcome back to Chaitanya Achar YouTube channel. ಇವತ್ತಿನ ವಿಡಿಯೋದಲ್ಲಿ ಫೆದರ್ ಸ್ಟಿಚ್ ಅಲ್ಲಿ ಟೈಪ್ 1 ತೋರಿಸ್ತಾ ಇದ್ದೀನಿ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಸ್ಟೆಪ್ ವೈಸ್. ಹಾಗೆ ಒಂದು ಕುಂದನ್ ತಗೊಂಡಿದ್ದೀನಿ, ಬ್ಲೂ ಕಲರ್ ಡಾರ್ಕ್ ಬ್ಲೂ ಕುಂದನ್ ತಗೊಂಡಿದ್ದೀನಿ. ಅದನ್ನ ಪೇಸ್ಟ್ ಮಾಡಬೇಕು. ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂ ತಗೊಂಡಿದ್ದೀನಿ. ಇದು ನಿಮಗೆ ಒಂದು 37 to 35 ರೂಪೀಸ್ ಬೀಳುತ್ತೆ ಅಷ್ಟೇ. ಇದನ್ನ ಫಸ್ಟ್ ಪೇಸ್ಟ್ ಮಾಡ್ಕೋಬೇಕು. ಅದು ಪೇಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕುಂದನ್ ಸುತ್ತ ನಾವು ಮಣಿ ಹಾಕಬೇಕು. ಅದಕ್ಕೆ ಜಾರ್ಕಾನ್ ಥ್ರೆಡ್ನ ತೊಗೊಂಡಿದ್ದೀನಿ. ಜಾರ್ಕಾನ್ ಥ್ರೆಡ್ನ ಹಾಗೆ ಮಣಿ ಕ್ರೋಶಾದಲ್ಲಿ ಮಣಿ ಹಾಕ್ತಾ ಹೋಗಬೇಕು. ಎಡ್ಜಲ್ಲಿ ಒಂದು ಹಾಕಬೇಕು. ನೆಕ್ಸ್ಟ್ ಮಿಕ್ಕಿದ್ದಕ್ಕೆಲ್ಲ ಎರಡೆರಡು ಬೀಡ್ಸ್ ಹಾಕ್ಕೊಳ್ತಾ ಹೋಗಬೇಕು. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲಲ್ಲಿ ಬೇಸಿಕ್ ಇಂದ ವಿಡಿಯೋಸ್ ಇದೆ, ಹೋಗಿ ಚೆಕ್ ಮಾಡ್ಕೋಬಹುದು. ಈಗ ಶುಗರ್ ಬೀಡ್ಸ್ ಹಾಕಿರೋ ಸ್ಟೆಪ್ ಕಂಪ್ಲೀಟ್ ಆಗ್ತಾ ಇದೆ. ಅದನ್ನು ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಸೈಡಿಗೆ ಲೈನ್ಸ್ನ. ಅದಕ್ಕೆ ತಕ್ಕನಂಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕರೆಕ್ಟ್ ಆಗೋ ಥರ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ 1 2 3 ಅಂತ ಮಾರ್ಕ್ ಮಾಡಿದ್ದೀನಿ. ಯಾಕಂದರೆ ಥ್ರೆಡ್ ಎಲ್ಲಿಂದ ಹೋಗಿ ಮತ್ತೆ ಎಲ್ಲಿಗೆ ವಾಪಸ್ ಬರಬೇಕು ಅಂತ ನಿಮ್ಗೆ ಐಡಿಯಾ ಸಿಗಲಿ ಅಂತ ಈ ರೀತಿ ಬರೆದಿದ್ದೀನಿ. ಎರಡೆಳೆ ದಾರ ತೊಗೊಂಡಿದ್ದೀನಿ ಡಾರ್ಕ್ ಬ್ಲೂ ಕಲರ್. ಹಾಗೆ ಟ್ಯೂಲಿಪ್ ನೀಡಲ್ ನಂಬರ್ 14 ತೊಗೊಂಡಿದ್ದೀನಿ. ಕ್ರೋಶಾದು ಡೀಟೇಲ್ಸ್ ತೊಗೊಂಡು ಮೇಲಿದೆ, ಚೆಕ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಫಸ್ಟು 1ಇಂದ ತೊಗೋಬೇಕು. 1ಇಂದ ದಾರ ಮೇಲೆ ತೊಗೊಂಡು ನೆಕ್ಸ್ಟು 2ಗೆ ಒಂದು ಚೈನ್ ತೊಗೋಬೇಕು. ಈ ರೀತಿ ಕ್ರೋಶ ಕೆಳಗೆ ಹಾಕಿ ಥ್ರೆಡ್ ಮೇಲೆ ತೊಗೊಂಡು ನೆಕ್ಸ್ಟು 3ಗೆ ಮೇಲೆ ತೊಗೋಬೇಕು. ನೆಕ್ಸ್ಟ್ ಅಲ್ಲಿಂದ ಫುಲ್ ನಿಮ್ಮ ಕಡೆ ಎಳ್ಕೊಂಡು ಒಂದು ಚೈನ್ ಕೆಳಗೆ ಒಂದು ಚೈನ್. ನೆಕ್ಸ್ಟು ಸೆಕೆಂಡ್ ಲೈನ್ ಹತ್ರ ಹೋಗ್ಬೇಕು. ನೆಕ್ಸ್ಟ್ 3 ಹತ್ರ ಹೋಗಬೇಕಾದ್ರೆ ಒಂದು ಸ್ವಲ್ಪ ಒಂದು ಚೈನಷ್ಟು ಗ್ಯಾಪ್ ಬಿಟ್ಟು ತೊಗೊಂಡು ನಿಮ್ಮ ಕಡೆ ಎಳ್ಕೊಂಡು ಮತ್ತೆ ಕೆಳಗೆ ಒಂದು ಚೈನ್, ಅದ್ರ ಕೆಳಗೆ ಒಂದು ಚೈನ್. ನೆಕ್ಸ್ಟು ಸೆಕೆಂಡ್ ಲೈನಿಗೆ ಹೋಗಬೇಕು. ಸೆಕೆಂಡ್ ಲೈನಿಗೆ ಹೋದ್ಮೇಲೆ ನೆಕ್ಸ್ಟ್ ಥರ್ಡ್ ಲೈನಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಚೈನ್ ತೊಗೊಂಡು ಮತ್ತೆ ನಿಮ್ಮ ಕಡೆ ಎಳ್ಕೊಂಡು ಒಂದು ಚೈನ್, ಅದ್ರ ಕೆಳಗೆ ಒಂದು ಚೈನ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಇದು ಪಿಕಾಕ್ ಫೆದರ್ ಸ್ಟಿಚ್. ಇದರಲ್ಲಿ ಟೈಪ್ 1 ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಟೈಪ್ 2 ಅಂದರೆ ಇದರಲ್ಲಿ ಡಬಲ್ ಕಲರ್ ಬರುತ್ತೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಬ್ಲೌಸಸ್ ಅಲ್ಲಿ ಸ್ಲೀವ್ಸಿಗೆ ತುಂಬ ಯೂಸ್ ಮಾಡ್ತಾರೆ ಈ ಡಿಸೈನ್. ನೀವು ಡಿಸೈನ್ ನೋಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ ಇದ್ರ ಬಗ್ಗೆ. ಅದನ್ನು ಯಾವ ರೀತಿ ಹಾಕೋದಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥರ್ಡ್ ಲೈನ್ಗೆ ಹೋಗಿ ಈ ರೀತಿ ಎಳ್ಕೋಬೇಕಾದ್ರೆ ಫುಲ್ ನಿಮ್ಮ ಕಡೆ ಹತ್ತ ಎಳ್ಕೋಬೇಕು. ಅಲ್ಲಿ ಗಂಟು ಬೀಳೋ ಥರ ಎಳ್ಕೋಬೇಕು, ಇಲ್ಲಾಂದರೆ ಲೂಸ್ ಬರುತ್ತೆ. ಫುಲ್ ನಿಮ್ಮ ಕಡೆ ಎಳ್ಕೊಂಡು ಹಾಕೋಬೇಕು. ನೋಡಿ ಈಗ ಲಾಸ್ಟಲ್ಲಿ ಸೇಮ್ ಅದೇ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದಾರ ಎಲ್ಲೂ ಇಂಚಬಾರ್ದು, ಕರೆಕ್ಟಾಗಿ ಹಾಕ್ಕೊಳ್ತಾ ಹೋಗ್ಬೇಕು ನೀವು. ಫಿನಿಶಿಂಗ್ ಕ್ಲೀನಾಗಿ ಕಾಣುತ್ತೆ ಆ ರೀತಿ. ಲಾಸ್ಟಲ್ಲಿ ಚಿಕ್ಕ ಚಿಕ್ಕದಾಗಿ ತಗೋಬೇಕು. ಥರ್ಡ್ ಲೈನಿಂದ ವಾಪಸ್ ಬರುತ್ತಲ್ಲ, ಅದು ಚಿಕ್ಕ ಚಿಕ್ಕದಾಗಿ ತೊಗೋಬೇಕು ಸ್ವಲ್ಪ. ನೆಕ್ಸ್ಟ್ ಈ ರೀತಿ ಒಂದು ದೊಡ್ಡ ತೊಗೊಳ್ತೀನಿ ನಾನು ಲಾಸ್ಟಿಗೆ ಎಂಡ್ ಮಾಡೋದಕ್ಕೋಸ್ಕರ. ಎಂಡ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಇದಕ್ಕೆ ಮತ್ತೆ ಸುತ್ತ ನಾವು ಶುಗರ್ ಬೀಡ್ಸ್ನ ಹಾಕೋಬಹುದು. ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಎರಡೆರಡು ಶುಗರ್ ಬೀಡ್ಸ್ನ ಹಾಕ್ಕೊಳ್ತಾ ಹೋಗಿದ್ದೀನಿ. ಸೊ ಇದು ಫೆದರ್ ಸ್ಟಿಚ್ಚಲ್ಲಿ ಟೈಪ್ 1ನ ತೋರಿಸಿದ್ದೀನಿ. ಟೈಪ್ 2 ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.